ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾ ವಿನಯ ಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮೆಲಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಂ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಶಾಸ್ತ್ರ ಪ್ರಮೇಯಗಳಾದ 180 ಗದ್ಯಗಳು. ಅದರಲ್ಲಿ 82ನೇ ಗದ್ಯದಿಂದ 92ನೇ ಗದ್ಯದವರೆಗೆ ವರದರು ಎಂಬುದಾಗಿ ನಾವು ಚಿಂತಿಸುತ್ತಿದ್ದೆವು. ವರದರು ಅಂದರೆ ಏನು ಅಂದರೆ ಚೇತನರು ಅಂತ. ಆದ್ದರಿಂದ ನಾವು ಚೇತನ ಪ್ರಕರಣವನ್ನು ನಾವು ಅರಿತುಕೊಳ್ಳಬೇಕು. ಈ ವಿಷಯದಲ್ಲಿ ನಮ್ಮ ಹಿರಿಯರು ದಿಗ್ದರ್ಶನ ಮಾಡಿರುವುದನ್ನು ನಾವು ಮೊದಲು ಅನುಸರಿಸೋಣ. ಮೊಟ್ಟ ಮೊದಲಿಗೆ ನಾವು ನಮ್ಮ ಸ್ವರೂಪವನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದ ಇದನ್ನು ಜೀವ ಪ್ರಕರಣ ಅಂತ ಹೆಸರು. ಜೀವರು ಚೇತನ ವಿಭಾಗ ಮತ್ತು ಅಂತರ್ಭಾವವಾಗಿದೆ ಎಂಬುದಾಗಿ ನಿರೂಪ್ಯ ಮಾಡ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಅಥವಾ ಅಸ್ವತಂತ್ರಂ ಚೇತನ ವಿಭಾಗ ಎಂಬುದು ಪ್ರಾರಂಭವಾಗುತ್ತದೆ. ಚೇತನರು 2 ವಿಧ, ದುಃಖ ಸ್ಪರ್ಶರು ಮತ್ತು ದುಃಖ ಅಸ್ಪರ್ಶರು ಎಂಬತಕ್ಕಂಥದ್ದು. ಈ ಒಂದು ಪ್ರಮೇಯವನ್ನು ಶ್ರೀಮದಾನಂದ ತೀರ್ಥರು ತತ್ವಸಂಖ್ಯಾನ ಎಂಬ ತಮ್ಮ ಗ್ರಂಥದಲ್ಲಿ ಪ್ರಕರಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ತತ್ವಸಂಖ್ಯಾನವನ್ನು ನಾವು ಮಧ್ವಾಚಾರ್ಯ ರಚಿತವಾದ ದಶಪ್ರಕರಣ ಸ್ವರೂಪವನ್ನು ವರ್ಣಿಸುವ ಮಧ್ವೇಜ ಶ್ಲೋಕ ಹೀಗೆ ತಿಳಿಸುತ್ತದೆ. ವಾದಾದಯ ಪ್ರಕರಣ ಸ್ವಲಿಂಗಸ್ತನಯೋಪಿ ಅಲಂ ವಿಪಕ್ಷಕಕ್ಷಂ ಕ್ಷಣ್ವಂತಿ ಮಾರುತೇನ ತ್ವಯೇರಿತಃ. ಪೂರ್ಣಬೋಧ ರಚಿಸಿದ ತತ್ವಸಂಖ್ಯಾನದಲ್ಲಿ ಮಧ್ವ ಮತ್ತು ಪ್ರಮೇಯಗಳು ಸಂಗ್ರಹವಾಗಿ ನಿರೂಪಿತವಾಗಿದೆ. ಗ್ರಂಥದ ಆದಿಯಲ್ಲಿ ಸ್ವತಂತ್ರ ತತ್ವ ಖಚಿತವಾಗಿದೆ. ಭಗವಂತನಾದ ವಿಷ್ಣು ಸ್ವತಂತ್ರ ಕರ್ತವಾದುದರಿಂದ ಈ ತತ್ವದ ಕಥನವೇ ಮಂಗಳ ರೂಪವಾದುದೆಂದು ತಿಳಿಸುವುದಕ್ಕಾಗಿ ಗ್ರಂಥಕಾರರು ಬೇರೆ ಮಂಗಳ ಪದ್ಯವನ್ನು ಗ್ರಂಥಾರಂಭದಲ್ಲಿ ರಚಿಸಿಲ್ಲ. ಗ್ರಂಥದ ನಾಮವು ಅನ್ವರ್ಥವಾಗಿದೆ. ತತ್ವಸಂಖ್ಯಾನದಲ್ಲಿ ಉಕ್ತವಾದ ಪ್ರಮೇಯಗಳು ಸುಖವಾಗಿ ಬೋಧಿತವಾಗುವಂತೆ ಪ್ರದರ್ಶಿತವಾಗುತ್ತದೆ. ಗ್ರಂಥದ ಅಂತ್ಯದಲ್ಲಿ ಸೃಷ್ಟಿ ಸ್ಥಿತಿ ಸಂಹೃತಿಶ್ಚ ನೀಮೋ ಜ್ಞಾನ ಬೋಧನೆ ಬಂಧ ಮೋಕ್ಷ ಸುಖಂ ದುಃಖಂ ಆವೃತ್ತಿಂ ಜ್ಯೋತಿರೇವ ಚ ವಿಷ್ಣುವನಾಸಿ ಸಮಸ್ತಸ್ಯ ಸಮಾಸ ವ್ಯಾಸಯೋಗತಃ ಎಂದು ಹೇಳಿ ಆ ಪುಟ್ಟ ಗ್ರಂಥವನ್ನು ಮುಗಿಸಿದ್ದಾರೆ. ಇನ್ನು ಮುಖ್ಯವಾಗಿ ತಿಳಿಸಿರ್ತಕ್ಕಂಥದ್ದು ಈ ತತ್ವ ಎಂಬತಕ್ಕಂಥದ್ದು. ತತ್ವ ಅಂದರೆ ಏನು ಎಂದು ಶಾಶ್ವತವಾಗಿ ಇರತಕ್ಕಂಥದ್ದು ತತ್ವ ಎಂದು ಹೆಸರು. ಈ ತತ್ವದಲ್ಲಿ 2 ತತ್ವಗಳು, ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ ಎಂಬುದು. ಸ್ವತಂತ್ರ ತತ್ವ ಎಂದರೆ ವಿಷ್ಣು. ಅಸ್ವತಂತ್ರ ತತ್ವದಲ್ಲಿ 2 ವಿಭಾಗವನ್ನು ಮಾಡಬಹುದು. ಒಂದು ಭಾವ ಅಸ್ವತಂತ್ರ, ಇನ್ನೊಂದು ಅಭಾವ ಅಸ್ವತಂತ್ರ ಎಂಬುದಾಗಿ. ಭಾವದಲ್ಲಿ ಸಹ 2 ಭಾಗವನ್ನು ಮಾಡಬಹುದು. ಚೇತನ ಭಾವ ಅಸ್ವತಂತ್ರ, ಅಚೇತನ ಭಾವ ಅಸ್ವತಂತ್ರ ಎಂಬತಕ್ಕಂತಾಗಿ. ಚೇತನ ಭಾವ ಅಸ್ವತಂತ್ರದಲ್ಲಿ 2 ಬಗೆಯಾಗಿ ನಾವು ನೋಡಬಹುದು. ಒಂದು ದುಃಖ ಸ್ಪಷ್ಟಂ, ಇನ್ನೊಂದು ದುಃಖ ಅಸ್ಪೃಷ್ಟಂ. ದುಃಖ ಸ್ಪಷ್ಟ ಅಂದರೆ ದುಃಖ ಆಗತಕ್ಕಂಥ ಜೀವರು, ದುಃಖ ಅಸ್ಪಷ್ಟ ಅಂದರೆ ದುಃಖ ಆಗದೇ ಇರತಕ್ಕಂಥ ಅವಳು ಅಂದರೆ ಕೇವಲ ಲಕ್ಷ್ಮೀದೇವಿ ಅಂತ ಹೆಸರು. ಮತ್ತು ಅಚೇತನ ಭಾವ ಅಸ್ವತಂತ್ರದಲ್ಲಿ 3 ವಿಭಾಗವನ್ನು ನೋಡಬಹುದು. ನಿತ್ಯ, ನಿತ್ಯ ನಿತ್ಯ ಮತ್ತು ಅನಿತ್ಯ ಎಂಬುದು. ನಿತ್ಯ ಅಂದರೆ ವೇದ, ನಿತ್ಯ ನಿತ್ಯ ಅಂದರೆ ಪುರಾಣ, ಕಾಲ, ಪ್ರಕೃತಿ ಅಂತ ಹೆಸರು. ಇದು 3 ನಾವು ತಿಳಿಯಬೇಕು. ಅನಿತ್ಯ ಎಂಬುದು ಅಸಂಸೃಷ್ಟ ಮತ್ತು ಸಂಸೃಷ್ಟ ಎಂಬತಕ್ಕಂಥದ್ದು. ಅಭಾವ ಎಂಬತಕ್ಕಂಥ ಸ್ವತಂತ್ರದಲ್ಲಿ 3 ಭಾಗವಿದೆ. ಒಂದು ಪ್ರಾಗ್ಭಾವ, ಇನ್ನೊಂದು ಪ್ರಧ್ವಂಸಾಭಾವ ಮತ್ತು ಇನ್ನೊಂದು ಅಚ್ಛಂದಾಭಾವ ಎಂಬತಕ್ಕಂಥ ತಿಳಿಯಬೇಕು.
ಈ ಅಭಾವದ ಪರಿಚಯ ನಮಗೆ ಹೆಚ್ಚು ಮುಖ್ಯ ಅಲ್ಲ. ಆದ್ದರಿಂದ ಅಸ್ವತಂತ್ರವಾದ ಭಾವ ಅಂದರೆ ಚೇತನವನ್ನು ನಾವು ವಿಶೇಷವಾಗಿ ಚಿಂತಿಸಬೇಕು. ದುಃಖ ಸ್ಪಷ್ಟದಲ್ಲಿ ಎರಡು ಬಗೆಯಾಗಿದೆ. ಒಂದು ವಿಮುಕ್ತಾಹ, ಇನ್ನೊಂದು ದುಃಖ ಸಂಸ್ಥಾಹ ಎಂದು ಹೆಸರು. ವಿಮುಕ್ತಾಹ ದುಃಖ ಸ್ಪೃಷ್ಟಾಹ ಚೇತನ ಭಾವ ಅಸ್ವತಂತ್ರ ತತ್ವ ಅಂತ ನೀವು ತಿಳಿಯಬೇಕು. ಇದರಲ್ಲಿ ದೇವ ಋಷಿ ಪಿತೃಪಾ ನರಹ ಎಂಬತಕ್ಕಂಥದ್ದು ವಿಮುಕ್ತರಲ್ಲಿಯೂ, ದುಃಖ ಸಂಸ್ಥರಲ್ಲಿ ಮುಕ್ತಿಯೋಗ್ಯ ಮುಕ್ತಿ ಅಯೋಗ್ಯ ಎಂಬ ಎರಡು ವಿಧವಾಗಿರುತ್ತದೆ. ಮುಕ್ತ ಯೋಗ್ಯರಲ್ಲಿ ದೇವ ಋಷಿ ಪಿತೃಪಾ ನರಹ ಇರುತ್ತಾರೆ. ಮುಕ್ತಿ ಅಯೋಗ್ಯರಲ್ಲಿ ತಮೋಯೋಗ್ಯರು ಮತ್ತು ಶ್ರುತಿ ಸಂಸ್ಥಿತ ಅಂದರೆ ನಿತ್ಯ ಸಂಸಾರಿಗಳು ಇರುತ್ತಾರೆ. ತಮೋಯೋಗ್ಯರಲ್ಲಿ ತಮೋಗಹ ಅಂದರೆ ದೈತ್ಯ, ರಕ್ಷ, ಪಿಶಾಚ ಮತ್ತು ಮರ್ತ್ಯಾದಮಃ ಎಂದು ನಾಲ್ಕು ಬಗೆಯಾಗಿ ತಿಳಿಯಬೇಕು. ದೈತ್ಯರಲ್ಲಿ ಪ್ರಾಪ್ತ ತಮಸ್ಕರು ಮತ್ತು ಶ್ರುತಿ ಸಂಸ್ಥರು ಅಂತ ಹೆಸರು, ಎರಡು ವಿಧವಾಗಿ ತಿಳಿಯಬೇಕು. ರಾಕ್ಷಸರಲ್ಲಿ ಪ್ರಾಪ್ತ ತಮಸ್ಕರು, ಸ್ಮೃತಿ ಸಂಸ್ಥರು ಎಂಬುದಾಗಿ ಎರಡು ವಿಭಾಗದಲ್ಲಿ ತಿಳಿಯಬೇಕು. ಪಿಶಾಚಿಗಳಲ್ಲಿ ಪ್ರಾಪ್ತ ತಮಸ್ಕರು ಮತ್ತು ಶ್ರುತಿ ಸಂಸ್ಥರು ಅಂತ ತಿಳಿಯಬೇಕು. ಮರ್ತ್ಯಾದಮರಲ್ಲಿ ಪ್ರಾಪ್ತ ತಮಸ್ಕರು ಮತ್ತು ಶ್ರುತಿ ಸಂಸ್ಥರು ಅಂತ ತಿಳಿಯಬೇಕು. ಈಗ ಶ್ರುತಿ ಸಂಸ್ಥರು ಅಂದರೆ ಏನರ್ಥ ಅಂದರೆ ಸಂಸಾರ ವಸೂಲಿ ಇರತಕ್ಕಂಥವರು ಒಂದರ್ಥ. ಆದ್ದರಿಂದ ನಮ್ಮ ಮುಖ್ಯ ಧ್ಯೇಯ ಏನಾಗಿದೆ, ಮನುಷ್ಯೋತ್ತಮರಲ್ಲಿ ಮತ್ತು ಮನುಷ್ಯರಲ್ಲಿ ಇರತಕ್ಕಂಥದ್ದನ್ನು ಚಿಂತನೆ ಮಾಡ್ತಾ ಇದ್ದೀವಿ ಅಚೇತನದಲ್ಲಿ. ಆದ್ದರಿಂದ ನರ ಎಂಬತಕ್ಕಂಥದ್ದು ಮುಕ್ತಿಯೋಗ್ಯ ಎಂದು ತಿಳಿಯಬೇಕು. ಮುಕ್ತಿಯೋಗ್ಯರಾದರೂ ದುಃಖ ಸಂಸ್ಥರಾಗಿದ್ದಾರೆ, ಅಂದರೆ ಸಂಸಾರ ಅವಸ್ಥೆಯಲ್ಲಿದ್ದಾರೆ ಅಂತ ಹೆಸರು. ಆದ್ದರಿಂದ ದುಃಖ ಸ್ಪಷ್ಟರು, ಅನಾದಿ ಕಾಮಕರ್ಮಾದಿಗಳಿಂದ ದುಃಖ ಸ್ಪಷ್ಟವಾಗಿದೆ. ಇವರು ಚೇತನ ವಿಭಾಗದಲ್ಲಿದ್ದಾರೆ. ಇದು ಭಾವರೂಪವಾಗಿದೆ ಮತ್ತು ಇದು ಅಸ್ವತಂತ್ರ ತತ್ವವಾಗಿದೆ ಎಂಬುದನ್ನು ಜೀವನನ್ನು ನಾವು ಎಂದೇ ನಾವು ಪರಿಚಯ ಮಾಡಿಕೊಳ್ಳುವಾಗ ಇಷ್ಟು ನಾವು ಸಿದ್ಧವಾಗಿರಬೇಕು. ಈಗ ಚೇತನ ಎರಡು ವಿಧ ಎಂದು ದುಃಖ ಸ್ಪರ್ಶ ಉಳ್ಳವರು, ದುಃಖ ಸ್ಪರ್ಶ ರಹಿತರು. ಇವರಿಬ್ಬರಲ್ಲಿ ದುಃಖ ಸ್ಪರ್ಶ ರಹಿತರು ರಮಾದೇವಿ. ಈ ರಮಾದೇವಿಯನ್ನು ಬಿಟ್ಟರೆ ಎಲ್ಲ ಚೇತನರು ದುಃಖ ಸ್ಪಷ್ಟರೇ. ಈ ಜೀವರು ಅನಂತರರು ಹಾಗೂ ಶರೀರ ಇಂದ್ರಿಯಾದಿಗಳಿಂದ ಇದ್ದವರು ಬದ್ಧರು ಆಗಿದ್ದಾರೆ ಅಂತ ತಿಳಿಯಬೇಕು. ದುಃಖ ಸ್ಪಷ್ಟ ದೇವರು ಮೂರು ವಿಧವಾಗಿದ್ದಾರೆ. ತತ್ವವಿವೇಕದಲ್ಲಿ ಮುಕ್ತರು ಅಮುಕ್ತರು ಎರಡು ವಿಧವಾಗಿ ವಿಭಾಗ ಮಾಡಿದ್ದಾರೆ. ಆದರೂ ಇಲ್ಲಿ ಸುಖವಾಗಿ ತಿಳಿಯಲು ಮೂರು ವಿಭಾಗವಾಗಿ ನಾವು ತಿಳಿದುಕೊಳ್ಳಬಹುದು. ಈ ವಿಭಾಗ ನಿತ್ಯ ಉಪಲಬ್ಧಿ, ಅನುಪಲಬ್ಧಿ, ಪ್ರಸಂಗ, ಅನ್ಯತರ ನಿಯಮವ, ಅನ್ಯತಾ ಇತ್ಯಾದಿ ಸೂತ್ರದಿಂದ ಸಿದ್ಧವಾಗಿದೆ. ಈ ಮೂರು ವಿಧ ಚೇತನರು ಯಾರೆಂದರೆ ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳು ಮತ್ತು ಮೂರನೆಯದು ತಮೋಯೋಗ್ಯರು ಅಂತ ತಿಳಿಯಬೇಕು. ಮುಕ್ತಿಯೋಗ್ಯರಲ್ಲಿ 5 ವಿಧವಿದೆ: ದೇವತೆಗಳು, ಪಿತೃಗಳು, ಋಷಿಗಳು, ಚಕ್ರವರ್ತಿಗಳು ಮತ್ತು ಮಾನುಷೋತ್ತಮರು. ಬ್ರಹ್ಮ, ವಾಯು ಮೊದಲಾದವರು ದೇವತೆಗಳು, ನಾರದಾದಿ ಋಷಿಗಳು, ಪಿತೃಗಳು, ರಘು, ಅಂಬರೀಷಾದಿ ಚಕ್ರವರ್ತಿಗಳು ಮತ್ತು ಮಾನುಷೋತ್ತಮರು ಎಂದು ಸ್ಥೂಲವಾಗಿ ತಿಳಿಯಬಹುದು. ಈ ಮಾನುಷೋತ್ತಮರಲ್ಲಿ 2 ಪ್ರಕಾರ ಇದೆ: ಚತುರ್ಗುಣ ಉಪಾಸಕರು, ಏಕಗುಣ ಉಪಾಸಕರು ಎಂದು. ಇವೆರಡರಲ್ಲಿ ಏಕಗುಣ ಉಪಾಸಕರು ತೃಣಜೀವರು, ಅವರಿಂದ ಭಿನ್ನರಾದವರು 4 ಗುಣ ಉಪಾಸನೆ ಮಾಡುವವರು. ಗಂಧರ್ವ ಮೊದಲಾದ ಮುಕ್ತಿಯೋಗ್ಯರು ಇದ್ದಾರೆ. ಇವರನ್ನು ಗಣನೆಗೆ ತಾರದಲ್ಲೇ 5 ವಿಧ ಚೇತನರು ಎಂದು ಹೇಳಿದ್ದು. ಹೇಗೆ ಅಂದರೆ ಇಲ್ಲವಾದರೆ 6 ವಿಧರಾಗುತ್ತಾರಲ್ಲ ಅಂತ ಈ ರೀತಿ ಶಂಕ ಮಾಡಿದರೆ ಉತ್ತರ, ಅವರನ್ನು ಉಕ್ತ ವಿಭಾಗದಲ್ಲಿ ಅಂತರ್ಭಾವ ಮಾಡಲಾಗಿದೆ. ಅದು ಹೇಗೆಂದರೆ ಗಂಧರ್ವ 2 ವಿಧ: ದೇವಗಂಧರ್ವರು, ಇನ್ನೊಂದು ಮನುಷ್ಯ ಗಂಧರ್ವ ಅಂತ ಹೆಸರು. ದೇವಗಂಧರ್ವನು ದೇವಪದದಿಂದ ಗ್ರಹಿಸಲಾಗಿದೆ. ಊರ್ವಶಿ ಮೊದಲ ಅಪ್ಸರೆಯರು ಮತ್ತು ಚಾರಣಾದಿ ದೇವಶಬ್ದದಿಂದ ಸ್ವೀಕರಿಸಲಾಗುತ್ತದೆ. ಅಂದರೆ ದೇವಗಂಧರ್ವನು ದೇವತೆಗಳಲ್ಲಿ, ಮನುಷ್ಯ ಗಂಧರ್ವನು ಮನುಷ್ಯೋತ್ತಮರಲ್ಲಿ ಅಂತರ್ಭಾವ ಮಾಡಲಾಗಿದೆ ಅಂತ ತಿಳಿಯಬೇಕು. ಈ ಕಾರಣದಿಂದ 5 ವಿಭಾಗ ಹೇಳಿದ್ದಕ್ಕೆ ವಿರೋಧ ಬರಬಾರದು. ಈ ವಿಷಯದಲ್ಲಿ ದೇವ, ಋಷಿ, ಪಿತೃ, ಪ ಅಂದರೆ ಚಕ್ರವರ್ತಿ ಮತ್ತು ನರರು ಎಂಬ ತತ್ವಸಂಖ್ಯಾನ ವಚನ ಪ್ರಮಾಣವಾಗಿದೆ. ಜೀವರು ತ್ರಿವಿಧರು ಎಂಬಲ್ಲಿ ದೇವ, ಮನುಷ್ಯ, ದಾನವರು. ಇದರಲ್ಲಿ ದೇವತೆಗಳು ಮುಕ್ತಿಯೋಗ್ಯರು, ಮನುಷ್ಯರಲ್ಲಿ ಮನುಷ್ಯೋತ್ತಮರು ಮುಕ್ತಿಯೋಗ್ಯರು, ಮಧ್ಯಮ ಮನುಷ್ಯರು ನಿತ್ಯ ಸಂಸಾರಿಗಳು, ಅಧಮರು ನರಕಭಾಗಿಗಳು, ದಾನವರು ತಮಸ್ಸಿಗೆ ಹೋಗುವರು ಎಂಬ ನಿರ್ಣಯೋಕ್ತಿಯಿಂದ ಪ್ರಮಾಣ ಗೀತಾ ತಾತ್ಪರ್ಯದಲ್ಲಿ ಸ್ವಾಭಾವಿಕವಾಗಿಯೇ ದೇವರು
ಜೀವರು ಮೂರು ವಿಧರು: ಉತ್ತಮರು, ಮಧ್ಯಮರು, ಅಧಮರು. ಉತ್ತಮರ ದೇವತೆಗಳು, ಮಧ್ಯಮರ ಮನುಷ್ಯರು, ಅಧಮರು ಅಸುರರು ಅಂತ. ಇವರಿಗೆ ಅನ್ಯತಾ ಭಾವ ಇಲ್ಲ, ಅಂದರೆ ಇವರ ಸ್ವಭಾವ ಬದಲಾಗುವುದಿಲ್ಲ. ಏಕಗುಣ ಉಪಾಸಕರು ಮುಕ್ತಿಯೋಗ್ಯರೇ. ಅವರನ್ನು ಎಲ್ಲಿ ಅಂತರ್ಭಾವ ಮಾಡಲಾಗಿದೆ ಅಂದರೆ ಮನುಷ್ಯೋತ್ತಮರಲ್ಲಿಯೇ ಅಂತರ್ಭಾವ ಮಾಡಲಾಗುವುದು. ಅದು ಹೇಗೆಂದರೆ ಮನುಷ್ಯೋತ್ತಮರು ಎರಡು ವಿಧ: ಚತುರ್ಗುಣ ಉಪಾಸಕರು, ಏಕಗುಣ ಉಪಾಸಕರು. ಏಕಗುಣ ಉಪಾಸಕರು ತೃಣಜೀವರು. ಈ ತೃಣಜೀವರಲ್ಲಿ ಏಕಗುಣ ಉಪಾಸಕರನ್ನು ಅಂತರ್ಭಾವ ಮಾಡಲಾಗುತ್ತದೆ. ಈ ತೃಣಜೀವರ ವಿಷಯದಲ್ಲಿ ಪ್ರಮಾಣಗಳೇನು ಅಂದರೆ ಹಣ್ಣು ಕೊಡುವುದು ಅನೇಕ ಪ್ರಮಾಣಗಳಿರುತ್ತದೆ. ಅದು ಹೇಗೆಂದರೆ ಆತ್ಮನೆಂದೇ ಪರದೇವನಾದ ನಾರಾಯಣನ ಉಪಾಸನೆ ಮಾಡಿ ಕೆಲವರು ಇಲ್ಲಿಗೆ ಮುಕ್ತರಾಗುತ್ತಾರೆ. ಅವರಿಗೆ ಉತ್ಕ್ರಮಾಸ್ತೆ ಇಲ್ಲ ಎಂದು ಭಾಷ್ಯದಲ್ಲಿ ಹೇಳಿದೆ. ಅದರಂತೆ ಹಲವು ಮನುಷ್ಯರು ದೇಹದಿಂದ ಉತ್ಕ್ರಮಣ ಹೊಂದದಲೇ ದೇಹಪಾತ ಸಮಯದಲ್ಲಿ, ಅಂದರೆ ಯಾವುದೋ ದೋಷ ಭೋಗಿಸಿ ಪ್ರಾರಬ್ಧ ಕರ್ಮನ ಭೋಗ ನಂತರ ದೇಹ ನಾಶವಾಗುತ್ತಿರುವಾಗ ವಿಷ್ಣುವಿನ ದರ್ಶನ ಹೊಂದಿ ಅಲ್ಲಿಗೆ, ಅಂದರೆ ಈ ಭೂಲೋಕದಲ್ಲೇ ನಿತ್ಯ ಆನಂದ ಅನುಭವ ಮಾಡುತ್ತಾ ಇರ್ತಾರೆ ಎಂದು ಬೃಹತ್ ಭಾಷ್ಯದಲ್ಲಿ ತಿಳಿಸಿದೆ. ಬ್ರಹ್ಮದೇವರಿಂದ ಆರಂಭಿಸಿ ಸ್ತಂಭ ಪರ್ಯಂತ ಎಲ್ಲವೂ ಅಸಾರ, ಅನಿತ್ಯ ಎಂದು ತಿಳಿದು ಹೀಗೆ ಭಾಷ್ಯದಲ್ಲಿ ಹೇಳಿದೆ. ಇಲ್ಲಿ ಸ್ತಂಭ ಅಂದರೆ ತೃಣಜೀವರೆಂದು ಅರ್ಥ, ಮತ್ತು ಅವ್ಯಕ್ತ ಆರಂಭಿಸಿ ತೃಣಜೀವ ಪರ್ಯಂತ ಎಲ್ಲರೂ ವಿಪ್ಲೆಟ್ ಅತ್ಯಲ್ಪ ಆನಂದ ಭಾಗ್ಯಗಳು ಎಂದು ಭಾಷ್ಯದಲ್ಲಿ ಇದೆ. ಚತುರ್ಗುಣ ಉಪಾಸಕರ ವಿಷಯದಲ್ಲಿ ಆನಂದ ಜ್ಞಾನ ಸ್ವಸ್ವರೂಪನು ನನ್ನ ಸ್ವಾಮಿಯು ಶ್ರೀಹರಿ ಎಂದು ಮನುಷ್ಯೋತ್ತಮರು ಉಪಾಸನೆ ಮಾಡುತ್ತಾರೆ. ಹೀಗೆ ನಿರ್ಣಯದಲ್ಲಿ ಹೇಳಿದೆ. ಹಾಗೂ ಸತೋಚಿತ ಆನಂದ ಆತ್ಮ ಎಂದು ಮನುಷ್ಯನಿಂದ ಉಪಾಸನೆ ಮಾಡಬೇಕು ಎಂದು ಅಣುಭಾಷ್ಯದಲ್ಲಿ ತಿಳಿಸಿದ್ದಾರೆ. ದುಃಖರಹಿತ ನಿರತಿಶಯವಾದ ಆನಂದ ಅನುಭವ ಸ್ವರೂಪ ಮುಕ್ತಿಯೋಗ್ಯರ ಉತ್ತಮ ಜೀವನ ಲಕ್ಷಣ. ಭಕ್ತಿ ಜ್ಞಾನಾದಿಗಳು ಸರ್ವರಿಗೂ ಅನಾದಿಗಳು. ಹೀಗೆ ಬೃಹತ್ ಭಾಷ್ಯದಲ್ಲಿದೆ. ಈ ಪ್ರಕಾರ ತೃಣಜೀವರು ಚತುರ್ಗುಣ ಉಪಾಸಕರು ಇರುವರೆಂಬ ವಿಷಯದಲ್ಲಿ ಪ್ರಮಾಣಗಳು ಇರುತ್ತದೆ ಎಂಬುದಾಗಿ ನಾವು ಈ ಜೀವಗಣದ ಪ್ರಥಮ ಹಂತವಾಗಿ ಈ ತತ್ವ ಸಂಖ್ಯಾನದಲ್ಲಿರತಕ್ಕಂಥ ವಿಭಾಗವನ್ನು ತಿಳಿದುಕೊಂಡೆವು. ನಾವು ವರದರಲ್ಲಿ ನಾವು 10 ಜನರನ್ನು ನಾವು ನೋಡ್ತಾ ಇದ್ದೇವೆ. ಅಕ್ರೂರ ವರದ, ಅಂಬರೀಷ ವರದ. ಈ ವರದರಲ್ಲಿ ನಾವು ಯಾತಕ್ಕೋಸ್ಕರವಾಗಿ ಹೀಗೆ ಪ್ರಮಾಣ ಪದ್ಧತಿಯನ್ನು ನೋಡ್ತಿದ್ದೇವೆ ಅಂದರೆ ಇವರೆಲ್ಲರೂ ಯಾವ ಯಾವ ಗುಂಪಿನಲ್ಲಿ ಸೇರುತ್ತಾರೆ. ಅಕ್ರೂರ ವರದ ಅಂದರೆ ಯಾರು? ಅಂಬರೀಷ ವರದ ಯಾರು? ನಾರದನ ಯಾರು? ಪ್ರಹ್ಲಾದ, ಗಜೇಂದ್ರ, ಮುಚುಕುಂದ, ಧ್ರುವ, ವಿಭೀಷಣ ಮತ್ತು ಪುಂಡರೀಕ ಮತ್ತು ಪರಾಶರ. ಈ 10 ಜನ ವರದರು ಅಂದರೆ ಮುಕ್ತಿಯೋಗ್ಯರು. ಸರಿ, ಮುಕ್ತಿಯೋಗ್ಯರು ಸಹ ದೇವ, ಋಷಿ, ಪಿತೃಪ, ನರಹ ಎಂದು 5 ವಿಭಾಗವಾಗಿದೆ. ಆದ್ದರಿಂದ 5 ಸಹ ಶ್ರೀ ಪುರಂದರದಾಸರು ಈ 10ರಲ್ಲಿ ಹೇಗೆ ನೀವು ತಿಳಿದುಕೊಳ್ಳಬೇಕು ಎಂಬುದಕ್ಕೋಸ್ಕರವಾಗಿ 10 ಉದಾಹರಿಸಿದ್ದಾರೆ. ಇವರೆಲ್ಲರೂ ನಾವು ವೇದಭಕ್ತಿಯನ್ನು ಮಾಡಿದವರು ಮತ್ತು ಚೇತನರಾಗಿ ಮುಕ್ತಿಯೋಗ್ಯ ದುಃಖ ಸ್ಪಷ್ಟರಾಗಿ ಇರತಕ್ಕಂಥ ಚೇತನ ವಿಭಾಗದಲ್ಲಿ ಸೇರಿದ್ದಾರೆ. ಇವರ ವಿಶೇಷ ಅಧಿಕಾರವನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಜೀವ ಪ್ರಕರಣ ಎಂದ ಹೆಸರು. ಏಕೆಂದರೆ ಯಾರು ಈ ಭಾಗವನ್ನು ಆಸಕ್ತಿಯಿಂದ ಕೇಳುತ್ತಾರೋ ಅವರೆಲ್ಲರೂ ಬಹುಶಃ ಮುಕ್ತಿಯೋಗ್ಯರೇ, ಜೀವರೇ ಆಗಿರುತ್ತಾರೆ. ಪುರಂದರದಾಸರು ಸೂಕ್ಷ್ಮವಾಗಿ ಈ ವರದರು ಎಂಬ ಪ್ರಮೇಯದಲ್ಲಿ ಮುಕ್ತಿಯೋಗ್ಯರನ್ನು ಒಂದೊಟ್ಟಿಗೆ ಸೇರಿಸಿ ಅವರಿಗೆ ಜ್ಞಾನವನ್ನು ಬೋಧಿಸ್ತಾ ಇದ್ದಾರೆ. ಆ ಜ್ಞಾನವೇ ಮಧ್ವಮತದ ನವರತ್ನಗಳು ಮತ್ತು ಪಂಚಭೇದ ತಾರತಮ್ಯ. ಅದನ್ನು ಶ್ರೀಮದಾನಂದ ತೀರ್ಥರು ವೇದವ್ಯಾಸರ ವಾಕ್ಯದಲ್ಲಿಯೇ ನುಡಿದು ತೋರಿಸಿದ್ದಾರೆ. ಶ್ರುತಿ ಸ್ಮೃತಿಗಳ ಪ್ರಮಾಣವನ್ನು ತೋರಿಸಿದ್ದಾರೆ. ಪ್ರತ್ಯಕ್ಷ ಅನುಮಾನ ಆಗಮದಿಂದಲೂ ಸಾಧಿಸಿ ತೋರಿಸಿದ್ದಾರೆ. ಇಂತಹ ವಿಶೇಷ ವಿಷಯಗಳನ್ನು ನಾವು ಮನದಟ್ಟು ಮಾಡಿಕೊಂಡಾಗ ಮಾತ್ರ ನಮ್ಮ ಪರಿಚಯ ಆಗುವುದು. ಇದೇ ಜೀವಗಣದ ಅಭ್ಯಾಸದ ತಿರುಳು. ಇದನ್ನು ಪುರಂದರದಾಸರು ವರದರು ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ವಚನವನ್ನು ತಿಳಿಸಿದ್ದರಿಂದ ಶ್ರೀ ಪುರಂದರದಾಸರಿಗೆ ನಾವು ನಮಸ್ಕರಿಸುತ್ತಾ, ಇಂತಹ ವಿಶೇಷ ಜ್ಞಾನ ಬರಲಿಕ್ಕೆ ಸಾಧ್ಯವಾದದ್ದು ಈ ಶರೀರ. ಈ ಶರೀರಕ್ಕೆ ಕಾರಣರಾದ ತಂದೆ ತಾಯಿಗಳು ಅವರ ವಿಶೇಷ ಅನುಗ್ರಹದಿಂದ ಮಾತ್ರ ಇದು ಸಾಧ್ಯವಾಗುವುದರಿಂದ ನಮ್ಮ ತಂದೆ ತಾಯಿಗಳನ್ನು ಸ್ಮರಣೆ ಮಾಡಬೇಕು.
ತಂದೆ ತಾಯಿಯರಿಗೆ ಆಶ್ರಯರಾದ ಗುರು ಹಿರಿಯರ ಅವರ ಅನುಗ್ರಹವನ್ನು ಸ್ಮರಿಸಲೇಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ಮಾಡಿಸುವುದರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ಸ್ಮರಿಸಲೇಬೇಕು. ವಾಯುದೇವರು ಸರ್ವಲ್ಲೂ ನಿಂತು ಈ ಕೃತಿಯನ್ನು ಮಾಡಿಸುವುದರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ಸ್ಮರಣೆ ಮಾಡಲೇಬೇಕು. ಇವರೆಲ್ಲರೂ ತತ್ವಸಂಖ್ಯಾನ ತಿಳಿಸಿದಂತೆ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವರ ವಿಶೇಷ ಸ್ಮರಣೆ ಮಾಡಿ ಅವರಿಗೆ ಕೃತಜ್ಞತೆಯನ್ನು ಒಪ್ಪಿಸುವುದು ಹೇಗೆ ಅಂದರೆ ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಜೀವಗಣವನ್ನು ನಾವು ಚೆನ್ನಾಗಿ ಪರಿಚಯ ಮಾಡಿಕೊಳ್ಳೋಣ. ಇದನ್ನು ಪುರಂದರದಾಸರು ಎ ಗೋಲ್ಡನ್ ಮೊಮೆಂಟ್ ಅಂತ ಎಂಬುವಂತೆ ನಮ್ಮನ್ನು ನಾವು ಪಾರದರ್ಶಕವಾಗಿ ನೋಡಲು 10 ದರ್ಪಣವನ್ನು ಕೊಟ್ಟಿದ್ದಾರೆ. 10 ದಿಕ್ಕಿನಲ್ಲೂ ಸಹ ನೀವು ನೋಡಿಕೊಂಡರು ನಿಮ್ಮನ್ನು ನೀವು ತಿಳಿಯಿರಿ. ನಿಮ್ಮಲ್ಲಿರತಕ್ಕಂಥ ಬಿಂಬನನ್ನು ಆಗ ನಿಮಗೆ ಪರಿಚಯ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಬಿಂಬೋಪಾಸನೆಯನ್ನೇ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ ವಿಶೇಷ ವಿಚಾರಕ್ಕಾಗಿ ಭಗವಂತನಿಗೆ ನಮಸ್ಕರಿಸಿ ಕೃತಜ್ಞರಾಗೋಣ. ಭಾರತೀಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.